ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಹಿಂದಿನ ಬ್ಲಾಗಲ್ಲೇ ನಾನು ಹೇಳಿದ್ದೆ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಅಂತ. ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ದಂಗೆ ಆಯಿತು ಅಂಥೇಳಿ. ಒಂದು ಸೈಡ್ ಮಾತ್ರ ಅದೊಂದು ಡೀಪ್ ಕ್ಲೀನಿಂಗ್ ಬ್ಯಾಲೆನ್ಸ್ ಇತ್ತು, ಅದನ್ನು ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಅಂತ ಫುಲ್ಲು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದ, ಏನಕ್ಕೂ ಕ್ಲೀನಿಂಗ್ ಎಲ್ಪ್ ಮಾಡಿಲ್ಲ, ನಿದ್ದೆ ಮಾಡಿ ಎದ್ದು ರೆಸ್ಟ್ ಮಾಡ್ತಾಯಿದ್ದ ಮತ್ತು ವೆಯ್ಟ್ ಮಾಡ್ತಾಯಿದ್ದ. ನಮ್ಮ ಮನೆಗೆ ಗೆಸ್ಟ್ ಬರ್ತಾಯಿದ್ದಾರೆ ಇವತ್ತು. ಸೊ ನಾಳೆ ಫಂಕ್ಷನ್ ಇದೆ. ಫಂಕ್ಷನ್ ಮುಗಿದ್ಮೇಲೂ ಕೂಡ ಮನೆಗೆ ಗೆಸ್ಟ್ ಎಲ್ಲ ಬರ್ತಾರೆ. ಸೊ ಅದಕ್ಕೋಸ್ಕರ ಅಂತಲೇ ನಾನು ಫಸ್ಟೇ ಹಿಂದಿನ ದಿನವೇ ಜಾಮೂನೆಲ್ಲ ಮಾಡಿ ಇಟ್ಬಿಡೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇನ್ನಿನ ವೀಡಿಯೋದಲ್ಲೇ ಹೇಳಿದೆ ನಾನು ಮಾಸ್ಕ್ O3 ಟ್ಯಾನ್ ಮಾಸ್ಕ್ ಶೀಟ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರದ್ದು ಹೇಗಿದೆ ರಿವ್ಯೂನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂತ. ಸೊ ಹಾಗೆ ಅದನ್ನು ಕೂಡ ಹೇಳ್ತೀನಿ. ಮತ್ತು ಯಾರ್ಯಾರೆಲ್ಲ ಬರ್ತಾರೆ, ಹೇಗಿರುತ್ತೆ ಈ ಬ್ಲಾಗು, ಯಾವ ಫಂಕ್ಷನ್ ನಾವೆಲ್ಲ ಹೋಗ್ತೀವಿ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಶೀಟ್ ಮಾಸ್ಕ್ ಹಾಕ್ಕೊಂಡೇ ನಾನು ಜಾಮೂನ್ನ ಮಾಡ್ತಾಯಿದ್ದೆ, ಏಕೆಂದರೆ ಒಂದೇ ಟೈಮಲ್ಲಿ 2 ಕೆಲಸ ಕೂಡ ಆಗಿಬಿಡುತ್ತೆ ಅಂಥೇಳಿ. ಸೊ ಅದು ಡ್ರೈ ಆಗೋ ಅಷ್ಟರಲ್ಲಿ ನಾನು ಜಾಮೂನ್ ಕೂಡ ಮಾಡೋಣ. ಮತ್ತು ಜಾಸ್ತಿ ಜನ ಬರ್ತಾರೆ ನಮ್ಮ ಮನೆಗೆ, ಅದಕ್ಕೋಸ್ಕರ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಜಾಮೂನ್ ಮಾಡ್ತಾಯಿದ್ದೆ ನಾನು. ಸ್ವೀಟ್ ಐಟಮಲ್ಲಿ ಜಾಮೂನ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕ್ವಿಕ್ಕಾಗೂ ಕೂಡ ಮಾಡ್ಬೋದು ಅಂಥೇಳಿ ಅದನ್ನು ಮಾಡಿದ್ದಂಥದ್ದು. ಸೊ ಫೈನಲಿ ನನ್ನ ಶೀಟ್ ಮಾಸ್ಕ್ ಕೂಡ ಡ್ರೈ ಆಯಿತು, ಜಾಮೂನ್ ಕೂಡ ಮಾಡಿ ಆಯಿತು. 3 ಜಾಮೂನ್ ಮಾಡಿದ್ದಾರೆ ಫ್ರೆಂಡ್ಸ್. 3 ಜಾಮೂನ್ ಮಾಡಿದ್ದೀವಿ. ಸುಮ್ಮನೆ ವಾಟ್ನ ಬಂದ್ಬಿಟ್ಟಮ್ಮ. ಸೊ ಜಾಮೂನ್ ಕೂಡ ಫ್ರೆಂಡ್ಸ್. ಆಮೇಲೆ ಇವಾಗ ಬಂದಿರೋ ಸಾಕು ಹೊಟ್ಟೆ ನೋವು. ನೀನು ತಿನ್ಬೇಡ, ಹೊಟ್ಟೆ ನೋವು ಆಯ್ತು. ಇಲ್ಲ ನನಗೆ ಇಲ್ಲ ಹೊಟ್ಟೆ ನೋವು, ಬಂದದ್ದು ಅಷ್ಟೇ. ಬಂದದ್ದು ಓದೋದು. ಸೊ ಗೊತ್ತಿಲ್ಲ, ಇವಾಗ ನಾನಿನ್ನ ಮಿರರಲ್ಲೂ ಕೂಡ ನೋಡ್ಕೊಂಡಿಲ್ಲ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಮೇ ಬಿ ನಾಳೆ ಏನಾದ್ರು ಗ್ಲೋ ಬರುತ್ತಾ ನೋಡ್ತೀನಿ. ಜೆನ್ಯೂನ್ ರಿವ್ಯೂ ಅಂತ ಹೇಳಿದ್ದೆ. ಸೊ ಫಸ್ಟು ಈ ಥರ ಇತ್ತು, ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ನೋಡಿ. ಆಗಿದೆ ಕಮ್ಮಿ ಅಂತ ಅನ್ಕೋತೀನಿ, ಯಾಕೆಂದರೆ ಸ್ವಲ್ಪ ಟ್ಯಾನ್ ರಿಮೂವ್ ಆದಂಗೆ ಕಾಣ್ತಾ ಇದೆ. ಇರೋ ಅಲ್ಲಿ ಚಾನಲ್ಕು ಟ್ಯಾನ್ ರಿಮೂವ್ ಆದಂಗೆ ಕಾಣ್ತಾ ಇದೆ. ನನಗೆ ಗೊತ್ತಿಲ್ಲ, ಬೆಳಗ್ಗೆಗೆ ನಾನು ನ್ಯಾಚುರಲ್ ಲೈಟಲ್ಲಿ ಯಾವ ರೀತಿ ಅದರದ್ದು ಎಫೆಕ್ಟ್ ಇದೆ ಅಂತೇಳಿ ಶೇರ್ ಮಾಡ್ತೀನಿ ಆಯಿತಾ. ಸೊ ಇನ್ನೂ ಕೂಡ ಬಂದಿಲ್ಲ, ನನ್ನ ಹಸ್ಬೆಂಡ್ ಕೂಡ ಬಂದಿಲ್ಲ, ಮತ್ತು ಅಭಿ ಶಶು ಇಬ್ಬರು ಕೂಡ ಬಂದಿಲ್ಲ. ನನ್ನ ಮಗ ವೇಟಿಂಗ್, ಅವ್ರಿಗೋಸ್ಕರ ಇಷ್ಟೊತ್ತು ಆಚೆ ಇಟ್ಕೊಂಡಿದ್ದೆ. ಅಡ್ವರ್ಟೈಸ್ಮೆಂಟ್ ಬಂದಾಗ ಈಚೆ ಹೋಗ್ತಾರೆ, ಆಮೇಲೆ ಫಿಲ್ಮ್ ಬಂದಾಗ ಒಳಗಡೆ ಬರ್ತಾನೆ. ನನ್ನ ಮಗಂಗಂತೂ ಸಮಾಧಾನವೇ ಇಲ್ಲ. ಇನ್ನು ಬಟ್ಟೆ ಮರ್ಚಬೇಕು. ಓ ದೇವರೇ, ವೆಲ್ಕಮ್ ವೆಲ್ಕಮ್. ಯಾವತ್ತು ವೆಲ್ಕಮ್ ವೆಲ್ಕಮ್, ಅಬ್ಬಿಗೆ ವೆಲ್ಕಮ್. ಹೌದಾ, ಗಮ್ಮಂತ ಆಯ್ತಾ? ಹಾಂ ತಿನ್ನ ತಿನ್ನ ತಿನ್ನ. ಅಬ್ಬಾ ಯಾಕ್ರಿ ಇಷ್ಟೊತ್ತು 10 ಗಂಟೆ ಆಗೋಯ್ತು? ಜಾಮೂನ ಬಿಸಿ ಬಿಸಿ ಇದೆ, ರುಚಿ ಹೆಂಗಿದೆ? ಹಾಂ ಸಿಹಿ ಹೇಗಿದೆಯಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಸಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಂಕ್ಷನ್ ಹೋಗಬೇಕು, ಎಲ್ಲ ಕೆಲಸ ಮುಗೀತು. ಸೊ ಫ್ರೆಶಪ್ ಆಗೋಣ ಅಂಥೇಳಿ ಬಂದೆ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಹೊರಡಬೇಕು ಫಂಕ್ಷನ್ಗೆ. ಅಭಿಶೇಷ ಎಲ್ಲ ಬಂದಿದ್ದಾರಲ್ವ, ಸೊ ಅವರು ಜೋರಾಗಿ ಹಾಕೊಂಡು ಹೊರಗಡೆ ಹಾಲಲ್ಲಿ ಕುತ್ಕೊಂಡಿದ್ದಾರೆ. ಇವಾಗ ಅವರಿಗೆಲ್ಲ ಹಾಲು ಮಾಡ್ಕೊಟ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದು ತಿಂಡಿಗೆ ಬಂದುಬಿಟ್ಟು ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ರೈಸ್ಗೆ ಇಟ್ಬಿಟ್ಟು ಬಂದೆ. ರೈಸು ಕೂಡ ಆಯಿತು. ಈಗ ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಇವತ್ತು ಬಂದುಬಿಟ್ಟು ರಥಸಪ್ತಮಿ. ಸೊ ಪೂಜೆ ಮಾಡಬೇಕು, ಬೇಗ ಬೇಗ ಪೂಜೆ ಮಾಡೋದ್ರ ಜೊತೆಗೆ ಭಾನುವಾರ ಇರೋದ್ರಿಂದ ನಮ್ಮದು ವಾರ ಕೂಡ ಇದೆ.
ಸೊ ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ಆಗ್ತೀನಿ ಫಂಕ್ಷನ್ಗೆ. ಯಾವ ಸೀರೆ ಹಾಕ್ಕೊಳ್ಳೋದು ಅಂತ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀನಿ ನಾನು, ಗೊತ್ತಿಲ್ಲ. ಹಾಕೊಂಡಾಗ ಅದನ್ನು ವೇರ್ ಮಾಡ್ತೀನಿ. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಅಂತೂ ಖಂಡಿತ ಆಗಲ್ಲ. ಬೇಗ ಬೇಗ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ದೇವ್ರ ಪೂಜೆನ ಮಾಡಿಬಿಟ್ಟೆ ಫಸ್ಟಿಗೆ. ಆಮೇಲೆ ಪುಳಿಯೋಗರೆ ಮಾಡಿ ಮನೆಯವ್ರಿಗೆಲ್ಲ ಪುಳಿಯೋಗರೆ ಕಲಿಸ್ಕೊಟ್ಟೆ. ತಿಂಡಿಗಳಲ್ಲೇ ತುಂಬ ಬೇಗ ಆಗೋವಂಥ ತಿಂಡಿ ಅಂದರೆ ಪುಳಿಯೋಗರೆ. ಟೇಸ್ಟಿಯಾಗೂ ಕೂಡ ಇರುತ್ತೆ, ಜೊತೆಗೆ ಬೇಗ ಕೂಡ ಆಗುತ್ತೆ. ಅವತ್ತು ಸ್ವಲ್ಪ ಬೇಗನೆ ಆಗಲಿ ಅಂತ ಹೇಳ್ಬಿಟ್ಟು ನಾನೇ ಪುಳಿಯೋಗರೆ ಮಾಡಿದಂಥದ್ದು. ಎಲ್ಲರಿಗೂ ತಿಂಡಿ ಕಲಿಸ್ಕೊಟ್ಬಿಟ್ಟು ನಾನು ಇನ್ನೂ ಸ್ಯಾರಿ ವೇರ್ ಮಾಡಿರಲಿಲ್ಲ. ಜಸ್ಟ್ ಫೇಸ್ಗೆ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೆ. ಫೇಸ್ ಮೇಕಪ್ ಮಾಡ್ಕೊಂಡಿದ್ದೆ. ಸಿಂಪಲ್ ಮೇಕಪ್ ನಾನು ಯಾವಾಗಲೂ ಆಲ್ವೇಸ್ ಮಾಡೋವಂಥದ್ದು. ಸೊ ನಮ್ಮ ಮನೆಯ ರಥಸಪ್ತಮಿ ಪೂಜೆ ಜೊತೆಗೆ ಭಾನುವಾರದ ಪೂಜೆ, ಭೈರವೇಶ್ವರನ ವಾರ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅವರೆಲ್ಲ ತಿಂಡಿ ತಿಂತಾಯಿದ್ರೆ ನಾನು ಸಾರಿ ಹಾಕ್ಕೊಂಡು ರೆಡಿ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲ ಕೆಲಸ ಮುಗಿಸಿ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಟೈಮ್ 11 ಗಂಟೆ ಆಗೋಯ್ತು. ಆ್ಯಕ್ಚುಲಿ ನಾನು ಬೇಗನೆ ಹೋಗೋಣ 10:30 ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಎಲ್ಲ ಹೊರಡೋ ಅಷ್ಟು ಲೇಟ್ ಆಗುತ್ತೆ. ರೆಡಿ ಆಗಬೇಕು. ಈ ಒಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸ್ಯಾರಿಗೆ ಈ ರೀತಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿತ್ತಾ. ಇದ್ರದ್ದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಕೂಡ ಮಾಡ್ತೀನಿ ಅದನ್ನು. ಆದರೆ ಫುಲ್ಲು ಸ್ಯಾರಿ ಲುಕ್ಕನ್ನು ಕೂಡ ಶೇರ್ ಮಾಡ್ತೀನಿ ಆಯಿತಾ. ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿರೋವಂಥದ್ದು, ಬಟ್ ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿತ್ತಾ. ಸೊ 11 ಗಂಟೆ ಆಯಿತು, ಹೊರಡ್ತೀವಿ. ಇವಾಗ ಅಭಿಷೇಷು ಇಲ್ಲೇ ಇರ್ತಾರೆ, ಅವರು ಆಮೇಲೆ ಬರ್ತಾರೆ, ಸ್ವಲ್ಪ ಹೊತ್ತು ಆದಮೇಲೆ ಬರ್ತಾರೆ. ನಾನು ಹಸ್ಬೆಂಡ್ ಇಬ್ಬರು ಹೋಗೋದು, ನನ್ನ ಮಗನೂ ಕೂಡ ಇಲ್ಲೇ ಇರ್ತೀನಿ ಅವ್ರ ಜೊತೆನೇ ಅಂತಂದ. ಸೊ ಹಾಗಾಗಿ ಅವ್ರು 3 ಜನ ಇಲ್ಲಿ ಬಿಟ್ಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಫಂಕ್ಷನ್ಗೆ ಹೋಗ್ತೀವಿ. ನಾನು ನೋಡ್ಬೋದು ನೇಲ್ ಪಾಲಿಶ್ ಹಾಕಿ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತೀನಿ. ನೇಲ್ ಪಾಲಿಶ್ ಹಾಕಿ ನೋಡ್ತೀನಿ, ಆದರೆ ನೇಲ್ ಪಾಲಿಶ್ ಹಾಕ್ಕೊಂಡೇ ಹೋಗ್ತೀನಿ. ಸೊ ಫಂಕ್ಷನ್ ಇದ್ದಿದ್ದು ಬಂದು ನಮ್ಮ ಮನೆಗೆ ನಿಯರೆಸ್ಟೇ ಇದ್ದಿದ್ದಂಥದ್ದು. 10 ನಿಮಿಷ ನಾವು 2 ವೀಲರಲ್ಲಿ ಹೋದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತು. 4ನೇ ಅಧ್ಯಾಯನೂ ನಡೀತಾ ಇತ್ತು. ಹಾಗೆ ಎಲ್ಲ ಊರಿಂದ ಸ್ವಲ್ಪ ಜನ ಬಂದಿದ್ದರು, ಜೊತೆಗೆ ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ಅಲ್ಲಿದ್ದರು. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಕೂಡ ಪೂಜೆನ ಕೇಳ್ತಾಯಿದ್ವಿ. ಇನ್ನು ನಮ್ಮ ಅತ್ತೆ ಮನೆಯಿಂದ ಯಾರೂ ಬಂದಿರಲಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಅವರೆಲ್ಲ ಬರೋರಿದ್ರು, ಅವ್ರಿಗೆಲ್ಲ ವೆಯ್ಟ್ ಮಾಡಿಕೊಂಡು ನಾವಲ್ಲೇ ಪೂಜೆ ಕಥೆನ ಕೇಳ್ತಾಯಿದ್ವಿ. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಆರತಿ ಎಲ್ಲ ಮಾಡಿಬಿಟ್ಟು ನಾವು ಕೂಡ ಪ್ರಸಾದ ಎಲ್ಲ ತೊಗೊಂಡು ಅದಾದಮೇಲೆ ಅವ್ರಿಗೂ ಕೂಡ ವಿಶ್ ಮಾಡಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಊಟಕ್ಕೆ ಹೋದ್ವಿ. ಊಟದ್ದೆಲ್ಲ ನಾನೇನು ಜಾಸ್ತಿ ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಳ್ಳಿಲ್ಲ. ಊಟ ಮಾಡಿಬಿಟ್ಟು ಅಲ್ಲಿಂದ ಎಲ್ಲ ಜೊತೆಯಾಗಿ ನಾವು ನಮ್ಮ ಮನೆಗೆ ಬಂದ್ವಿ. ಸೊ ನಮ್ಮ ಮನೆಗೆ ಯಾರ್ಯಾರೆಲ್ಲ ಬಂದಿದ್ರು ಅಂತ ಹೇಳಿದ್ರೆ ನಮ್ಮ ಅಕ್ಕ, ಬಾವ, ಅವ್ರ ಮಕ್ಕಳು, ಅತ್ತಿಗೆ ಮಕ್ಕಳು ಆಲ್ರೆಡಿ ಹಿಂದಿನ ದಿನವೇ ಬಂದಿದ್ದರು. ಇನ್ನು ನಮ್ಮ ಅತ್ತೆ ಬಂದಿದ್ರು, ನಮ್ಮ ಮಾವ ಬಂದಿರಲಿಲ್ಲ ಫಂಕ್ಷನ್ಗೆ, ನಮ್ಮತ್ತೆ. ಆಮೇಲೆ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು. ಸೊ ಚಿಕ್ಕಮ್ಮ ಜೊತೆಗೆ ಇನ್ನೊಬ್ಬರು ದೊಡ್ಡಮ್ಮನ ಮಗಳು ಕೂಡ ಬಂದಿದ್ದರು. ಸೊ ಇದಿಷ್ಟು ಜನ ನಮ್ಮ ಮನೆಗೆ ಆವತ್ತಿನ ದಿನ ಬಂದಿದ್ದಂಥದ್ದು. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಆಗಿತ್ತಲ್ವ, ಸೊ ಸಂಜೆಗೆ ಏನು ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗೆ ಜ್ಯೂಸ್ ಎಲ್ಲ ತರಿಸ್ಕೊಂಡು ಜ್ಯೂಸೆಲ್ಲ ಕುಡ್ತಿದ್ದಾಯಿತು. ಕುತ್ಕೊಂಡೆಲ್ಲ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಚೆನ್ನಾಗಿತ್ತು ಒಂಥರ. ಎಲ್ಲ ತುಂಬ ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಇಷ್ಟು ಜನ ಸೇರಿದ್ದು ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಕುತ್ಕೊಂಡೆಲ್ಲ ಮಾತಾಡಿ ಆಮೇಲೆ ಈವ್ನಿಂಗ್ ಆದಮೇಲೆ ಅಡುಗೆ ಎಲ್ಲ ಮಾಡಿದೆ ನಾನು. ಬಟ್ ಅದನ್ನೆಲ್ಲ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಎಲ್ಲರೂ ಅಂದರೆ ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ದೊಡ್ಡಮ್ಮನ ಮಗಳು ಮಾತ್ರ ಹೊರಟರು, ಮತ್ತು ಅಕ್ಕ ಬಾವ ಹೊರಟರು. ಇನ್ನು ಮಿಕ್ಕಿದವರೆಲ್ಲ ನಮ್ಮ ಮನೆಯಲ್ಲೇ ಇದ್ದರು. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ ತಿಂಡಿಗೆ ಅಂಥೇಳಿ. ಸೊ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮಕ್ಕಳು ಟೈಮ್ ಪಾಸ್ಗೆ ಅದಂತೆ ಗೇಮು, ಯೂನೋ ಕಾರ್ಡ್ ಆಡಿದ್ರು, ಯೂನೋನೋ ಆಮೇಲೆ ಸ್ವಲ್ಪ ಹೊತ್ತು ಕೇರಮ್ ಆಡಿದ್ರು, ಸ್ವಲ್ಪ ಮೊಬೈಲ್ ನೋಡಿದ್ರು, ಸ್ವಲ್ಪ ನಿದ್ದೆ ಮಾಡಿದ್ರು, ಸ್ವಲ್ಪ ಹೊತ್ತು ಮಾತಾಡಿದ್ರು. ಹಿಂಗೆ 2 ದಿನ ಹಿಂಗೋಯ್ತು ಟೈಮ್ ಅಂತಲೇ ಗೊತ್ತಿಲ್ಲ. ಮಧ್ಯಾಹ್ನ ಕೂಡ ಅಷ್ಟೇ ರಸಮ್ ಏನೋ ಮಾಡಿದ್ದೆ ನಾನು. ರಸಮ್ ಮಾಡಿ ಬಜ್ಜಿ ಮಾಡಿದ್ದೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ 2 ದಿನ ಎಲ್ಲ ಮಕ್ಕಳು ನಮ್ಮ ಮನೆಯಲ್ಲಿದ್ದರು, ಜೊತೆಗೆ ಅತ್ತಿಗೆ ಮತ್ತು ಅತ್ತೆ ಕೂಡ ನಮ್ಮ ಮನೆಯಲ್ಲಿದ್ದರು. ಸೊ ಅವರೇನೋ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಹೊರಗಡೆ ಹೋಗಿ ಬಂದರು. ಅಷ್ಟು ನಾನು ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಅದಾದಮೇಲೆ ಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡಿ, ನನಗೆ ಅವತ್ತಿನ ದಿನವೂ ಕಳಿಸ್ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಏನಂದರೆ ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗಬೇಕಾಗಿತ್ತು, ಜೊತೆಗೆ ಕೆಲ್ಸಕ್ಕೆ ಹೋಗಬೇಕಾಗಿತ್ತಲ್ವ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಅವತ್ತು 26th ರಜಾ ಇತ್ತು. ಸೊ ಹಾಗಾಗಿ ಅವ್ರನ್ನೆಲ್ಲ ಉಳಿಸ್ಕೊಂಡಿದ್ದೆ. ಯಾರು 3 ಜನ ಬುಕ್ ಮಾಡೋದು
ಹಾಕೋದು ಏನು ಎತ್ಕೊಳ್ಳೋದು ಎತ್ಕೊ ಬಟ್ಟೆಗೆ ಚಾರ್ಜರ್ ಎತ್ಕೊಂಡು ಅಭಿ ಎಲ್ಲ ನಿಮ್ಮ ಚಾರ್ಜರ್ ಅಲ್ರಿ ಹಾಕಿದ್ದೀನಿ ಇವಾಗ ಚಾರ್ಜರ್ ತಗೋ ಮಂಜು ನಂದು ಬ್ಯಾಗ್ ಫೋನ್ ಅವ್ರ ಹತ್ರ ಐತೆ ಮಂಜು ಹತ್ರ ಒಬ್ರೇ ಕೇಳ್ತಾರೆ ನೀನೇ ಇನ್ನೊಂದು ಮಾಡ್ತಾ ಇದೀಯ ರಕ್ಷು ಒಂದೇ ಸಲ 2 ಆಗುತ್ತಾ ಅಮ್ಮನ ನಂಬರ್ ಇನ್ನೊಂದು ಮಾಡ್ತೀನಿ ಇನ್ನೊಂದು ಆಗುತ್ತಾ ನೀನು ಕೊಟ್ಟ ಅಲ್ಲಿ 15 ಅಲ್ವಾ ಗೊತ್ತಂತದೆ ಮಾಡು ನೀನೇ ಮಾಡ್ಬಿಟ್ಟಿದ್ದೀನಿ ನಿಮ್ದು ಇನ್ನ ಫೈಲ್ ಮಾಡ್ತಾವ್ರೆ ಬಾಯ್ ಅವ್ರು ಬಂದಾಗಿಂದ ಜೊತೇಲಿ ಇದ್ದಿದ್ದು ವಿಡಿಯೋನೆಲ್ಲ ನಾನೇನು ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ ಆದರೆ ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಅವ್ರ ಜೊತೆ ಎಲ್ಲ ಸ್ಪೆಂಡ್ ಮಾಡಿದೆ ಅನ್ನೋದು ತುಂಬಾ ಖುಷಿಯಾಗಿದೆ. ಅವತ್ತು ರಜಾ ಇದ್ದಿದ್ದರಿಂದನೇ ಎಲ್ಲರೂ ನಮ್ಮ ಮನೆಯಲ್ಲಿ ಸ್ಟೇ ಆದರು. ಖುಷಿಯಾಯಿತು ಅವ್ರು ಬಂದಿದ್ದು ಇದ್ದಿದ್ದು ಎಲ್ಲ. ಅಲ್ಲ ನಮ್ಗೊಂಚೂರು ಹಿಡ್ದು ಎತ್ಕೊಂಡು ಹೋಗ್ಬಿಡ್ತೈತಿ ಎಲ್ಲ ಗಿಡನ. ಅದಕ್ಕೆ ಆಯ್ತು ಇಟ್ಟಿದ್ದೀನಿ ಶಂಟಿ ಬಾಯ್ ಬಾಯ್ ಇಟ್ಟವಳಂತೆ ಅಮ್ಮ ಅಲ್ಲಿ ಕೆಳಗಡೆ ಪಾಟಲ್ಲಿ ಇಟ್ಟಿದ್ದೀನಿ ಕೇಳಿದೆ ಅಂತೇಳಿ ಅಣ್ಣನ ನೆಕ್ಸ್ಟ್ ಟೈಮ್ ಎಲ್ಲಾನು ಕರ್ಕೊಂಬನ್ನಿ. ಬಾಯ್ಪು ಬರ ಇಲ್ಲಿ ನೀನು ಆಮೇಲೆ ಹೋಗಿ ಬರ್ತೆ ಅಮ್ಮ ಅಮ್ಮ ನೀನು ಇದೇನಾ ಅತ್ತೆ ಸರ್ ಫೋನ್ ಮಾಡಿರಿ ಮೆತ್ತಿಗೆ. ಬಾಯ್ 70 to 67 ಹೇಳಿ 70 to 67 ಅದಕ್ಕೆ ಅದಕ್ಕೆ ಬಿಟ್ರ ಬಾಯ್ 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 ಸರಿ. ನೀವೇ ಫಸ್ಟ್ ಅಂದ್ಕೊಂಡ್ರೆ ನಿಮ್ಮ ಹತ್ರನೇ ಲೇಟ್ ಆಗೋಯ್ತು. ಈ ಅಂಕಲ್ ಅಲ್ಲೇ ಎಲ್ಲ ನಿಂತ್ಕೊಂಡು ನಮ್ಗೊಂಚೂರು ಕೊಡ್ಬೇಕು ತಾನೆ ಅದನ್ನ. ಐತೆ ಐತೆ ಅದಕ್ಕಿದ್ದೀನಿ ಇನ್ನೊಂದು ಎಲ್ಲಿ ತಗೊಂಡ್ಬಂದೆ ಇದನ್ನ? ಜಯಮ್ಮಂಟಿ ಬರೀ ಬಾಯ್ 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 ಗಾಡಿ ಮೆತ್ತಗೆ ಏಕೆ ಗಾಡಿ ಏನಾದ್ರು ನೋಡಿ ನೀನು ನಿಂತ್ಕೊಂಡ್ಬಿಡ್ಬೇಕು ಸುಮ್ಮನೆ ಎದಲ್ಲಿ ನೀನು ಸುಮ್ಮನೆ ನಿಂತ್ಕೋಬೇಕು. ಈರುಳ್ಳಿ ಎಲ್ಲ ಅವರೇ ಸೈಡಲ್ಲಿ ಹೋಗ್ತಾರೆ. ಅಲ್ಲ ಅವ್ರದ್ದೆಲ್ಲ ಬಿಡೋ ಸೇರೋದು. ಆಯ್ತು ಬಾಯ್ 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 ಅಭಿ ಬಾಯ್ ಅಭಿ ಬಾಯ್ ಪಾ ಬಾಯ್ ಬಾಯ್ ಹತ್ತ ಜಲ್ಲಿದ್ದು ಸತ್ತು ಸುಗರ್ ಪ್ಲೇಟ್ ಬಾಯ್ ಈ ಕಾಲು ಹುಷಾರು ಕಾಲ್ ಮೇಲೆ ಇದ್ಮೇಲೆ ಇಟ್ಬಿಟ್ರೆ ತೊಟ್ಟಿಸ್ಬಿಡ್ತು. ನೀವು ನಿಂತ್ಕೊಂಡು ಮಾಡಬೇಕು ಹಿಂದೆ ಮುಂದೆ ಏನು ಜಾಸ್ತಿ. ಸೊ 2 ಡೇಸ್ ಅಂತೂ ಯಾವ ರೀತಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸೊ
ಸೊ ಹೋಗೋ ಟೈಮಲ್ಲಿ ಇದೊಂದು ಗಡಿಬಿಡಿ ಆಯಿತು ಪಾಪ. ಅವರು ಯಾರೋ ನಡ್ಕೊಂಡು ಹೋಗ್ತಾಯಿದ್ರು, ನಮ್ಮ ಮನೆ ಮುಂದೆ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅವರು ಜಲ್ಲಿ ಕಲ್ಲು ಹಾಕ್ಬಿಟ್ಟಿದ್ದಾರೆ. ಸೊ ಗಾಡಿ ಸಡನ್ನಾಗಿ ಬಂತು, ಆ ಕಡೆನೂ ಕೂಡ ಗಾಡಿ ನಿಂತ್ಕೊಂಡಿತ್ತು. ಅವ್ರ ಪಾಪ ಕಲ್ಲು ಮೇಲೇನೋ ಇಟ್ಟಿದ್ದಾರೆ, ಕೆಳಗಡೆ ಬಿದ್ದೋದ್ರು. ಸೊ ನಾನು ಗಾಬರಿಗೆ ವೀಡಿಯೋ ಮಾಡ್ತಾ ಇರೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ನನಗೆ ಗೊತ್ತಿಲ್ಲ ವೀಡಿಯೋ ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡ್ತಾಯಿದ್ದೆ, ಅವ್ರು ಬಿದ್ದಾಗ ಹಾಗೆ ಮೊಬೈಲ್ ಇಟ್ಕೊಂಡು ಹೋಗಿದ್ದೀನಿ. ಎಲ್ಲ ಸೇರಿ ಪಾಪ ಎತ್ಬಿಟ್ಟು ಸೈಡಲ್ಲಿ ಕೂರಿಸಿದ್ರು ಅವ್ರನ್ನ. ಹಿಂಗೆ ನನ್ನ ಮಗನೂ ಹಿಂದಿನ ದಿನ ಬಿದ್ದಿದ್ದಂತೆ, ನನಗೆ ಗೊತ್ತೇ ಇಲ್ಲ ವಿಷಯ. ಅವನು ಅವಾಗ ಹೇಳ್ತಾ ಇದ್ದಾನೆ, ಮಮ್ಮಿ ನಾನು ನೆನ್ನೆ ಅಂದರೆ ಎಲ್ಲ ಮಕ್ಕಳು ಸೇರಿ ಸೈಕಲ್ ತುಳಿತಾ ಇದ್ರ, ಎಲ್ಲ ಒಂದೊಂದು ರೌಂಡು ಅನ್ನೋ ಟೈಮಲ್ಲಿ ನಾನು ಒಳಗಡೆ ಇದ್ದೆ, ಅವರು ಯಾವಾಗ ಬಿದ್ದಿದ್ದಾರೆ ಅಂಥೇಳಿ ಗೊತ್ತಿಲ್ಲ. ನಾನು ಬಿದ್ದೆ ಮಮ್ಮಿ ಅಂತ ಹೇಳ್ತಾ ಇದ್ದ. ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಫಸ್ಟು ಆ ಜಲ್ಲಿಕಲ್ನೆಲ್ಲ ಆ ಕಡೆ ಸೈಡಿಗೆ ಹಾಕ್ಸಿ, ಯಾಕೆಂದರೆ ನಿಂತ್ಕೊಳ್ಳೋರ್ಗೂ ಸ್ವಲ್ಪ ಕಷ್ಟನೇ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅಂಥೇಳಿ ಅವ್ರನ್ನ ಕೂಡ ಅಲ್ಲಿ ಸೈಡಲ್ಲಿ ಕೂರಿಸ್ಬಿಟ್ಟು ಆಮೇಲೆ ಇವ್ರಿಗೂ ಕೂಡ ಎಲ್ಲರಿಗೂ ಹೊರಟವ್ರಿಗೆ ಬಾಯ್ ಮಾಡಿ ನಾವು ಕೂಡ ಮನೆ ಸೇರ್ಕೊಂಡ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಡ್ನೆಸ್ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ನಾನು ಲಾಸ್ಟ್ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಬಂದ್ಬಿಟ್ಟು ಮಂಡೇ ಈವ್ನಿಂಗ್ ಎಲ್ಲರೂ ಹೊರಟಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದಾದಮೇಲೆ ನೆನ್ನೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ನಿಂತ್ಕೊಂಡೆ. ಇವತ್ತು ಸ್ವಲ್ಪ ಫ್ರೀಯಾಗಿದ್ದೀನಿ. ಎಲ್ಲರೂ ಹೋದ್ಮೇಲೆ ಮನೆಯೆಲ್ಲ ಒಂಥರ ಗಿಜಿ ಅಂತ ಇದೆ, ಬಿಕೋ ಅಂತ ಇದೆ, ಗಿಜಿ ಅಂತ ಇಲ್ಲ, ಬಿಕೋ ಇದ್ದಾಗೆಲ್ಲ ಗಿಜಿ ಅಂತ ಇತ್ತು. ಎಲ್ಲ ಇವಾಗ ಅಲ್ಲಿ ನಮ್ಮ ಮನೆಯಲ್ಲಿದ್ದಾರೆ. ಅಂದರೆ ಅವತ್ತಿನ ದಿನ ನೈಟೇ ಅಕ್ಕ ಭಾವ ಹೊರಟ್ಬಿಟ್ರು. ಅವರೇನು ಮಂಡೇ ಇರಲಿಲ್ಲ. ಅವತ್ತು ಸಾಯಂಕಾಲ ನಾನ್ ವೆಜ್ ಮಾಡಿದ್ದೆ, ನಾನು ನಾನ್ ವೆಜ್ ಅಡುಗೆ ಮಾಡಿದೆ. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆ ಅಂತಂದರೆ ಕೆಲವರು ತಿನ್ನೋರು ಇರ್ತಾರೆ, ಇನ್ನು ಕೆಲವರು ತಿನ್ನಲ್ಲ. ಅವತ್ತು ರಥಸಪ್ತಮಿ ಆಗಿದ್ದರಿಂದ ಹಾಗಾಗಿ ಎಲ್ಲ ಅದು ಇದು ಕಾಮೆಂಟ್ ಎಲ್ಲ ಬರೋಬೇಡ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಅವಾಗಿಂದ ನಾವೇನು ರಿಚುವಲ್ಸ್ ಎಲ್ಲ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿಲ್ಲ. ಬಟ್ ಬೆಳಿಗ್ಗೆ ಎದ್ಬಿಟ್ಟು ನಾರ್ಮಲಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಯಾವ ರೀತಿ ಪೂಜೆ ಎಲ್ಲ ಮಾಡ್ತೀನಿ ಅದೇ ರೀತಿ. ಅವತ್ತು ಸಂಡೇ ಆಗಿದ್ದರಿಂದ ನಮ್ಗೆ ವಾರ ಇದ್ದೇ ಇರುತ್ತೆ, ಹಾಗಾಗಿ ಪೂಜೆ ಎಲ್ಲ ಮಾಡಿದ್ದೆ ನಾನು ಮಾರ್ನಿಂಗೇ. ಇನ್ನು ಅಲ್ಲಿ ಫಂಕ್ಷನಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೆ ಅಷ್ಟೇ. ಹೋದಾಗ ಪೂಜೆ ನಡೀತಾ ಇತ್ತು. ಪೂಜೆ ಇನ್ನೇನು ಕಡೆ ಅಧ್ಯಾಯದಲ್ಲಿತ್ತು, ಪೂಜೆ ಎಲ್ಲ ಆಯಿತು. ಆಮೇಲೆ ಮಂಗಳಾರತಿ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಫಸ್ಟ್ ಪಂಕ್ತಿಯಲ್ಲೇ ಕೂತ್ಕೊಂಡು ಊಟ ಮಾಡಿ ಬಂದುಬಿಟ್ಟು ಅವ್ರಿಗೆ ವಿಶ್ ಮಾಡಿಬಿಟ್ಟು, ಆಮೇಲೆ ನೀವು ಫಸ್ಟ್ ಪಂಕ್ತಿ ನಾವು ಅಲ್ಲೇ ಇದ್ವಲ್ಲ, ನನ್ನ ಮಗ ತಲೆ ಆಡಿಸ್ತಾ ಇದ್ದಾನಿಲ್ಲ ಅಂತ. ಆ್ಯಕ್ಚುಲಿ ಅವರು ಹುಡುಗರೆಲ್ಲ ಕೂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಈ ಕಡೆ ಒಂದು ಲೈನು ಯಾರೂ ಕೂತಿಲ್ಲ ಅಂತ ಬಡ್ಸೇ ಇರಲಿಲ್ಲ, ಎಲೆ ಮಾತ್ರ ಹಾಕಿಟ್ಟಿದ್ರು. ಆಮೇಲೆ ನಾವು ಹೋದ್ವಿ, ನಮ್ಮ ಜೊತೆನೇ ಕೂತ್ಕೊಂಡು ಅಲ್ಲಿ ಪಕ್ಕದಲ್ಲಿ 3 ಜನ ಹುಡುಗರು ಕೂತ್ಕೊಂಡಿದ್ರಲ್ಲ, ಅದರಲ್ಲಿ ಒಂದು ಹುಡುಗ ನನ್ನ ಪಕ್ಕ ಕೂತಿದ್ದ ಹುಡುಗನ ನನ್ನ ಮಗ ಅನ್ಕೊಂಬಿಟ್ಟಿದ್ದಾರೆ ಅವರು. ನೀನು ಥರನೇ ಇದ್ದ ಸೇಮ್ ಅವನು. ನನ್ನ ಮಗ ಅಂದ್ಕೊಂಬಿಟ್ಟು ಅವ್ನಿಗೇನಾದ್ರು ಬಡಿಸ್ಬೇಕಾದ್ರೆ ನನ್ನನ್ನು ಕೇಳ್ತಾರೆ, ಮೇಡಮ್ ಇದನ್ನು ಹಾಕ್ಲಾ ಅವ್ನಿಗೆ, ಇದನ್ನು ಹಾಕ್ಲಾ ಅವ್ನಿಗೆ ಅಂತ. ಏನು ಕೇಳಿದ್ರು ಬೇಡ ಅಂತ ಇದ್ದ ಅವನು. ಅದಕ್ಕೆ ಹಂಗಾಗಿ ನನ್ನನ್ನು ಅಂದ್ಕೊಂಡಿದ್ರು. ಸೊ ಊಟ ಮಾಡಿಬಿಟ್ಟು ವಿಶ್ ಮಾಡಿಬಿಟ್ಟು ನಾವು ಬಂದ್ಬಿಟ್ವಿ ಮನೆಗೆ. ಬಂದಮೇಲೆ ನಮ್ಮ ಚಿಕ್ಕಮ್ಮ, ನನ್ನ ಇನ್ನೊಬ್ಬರು ಕಸಿನ್ ಸಿಸ್ಟರ್, ನನ್ನ ದೊಡ್ಡಮ್ಮನ ಮಗಳು ಕೂಡ ಬಂದಿದ್ದರು ಅವರು. ಆಮೇಲೆ ಅಕ್ಕ, ಬಾವ, ಅತ್ತಿಗೆ ಮಕ್ಕಳು, ಬಾವನ ಮಕ್ಕಳು, ನಮ್ಮತ್ತೆ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದರು. ಖುಷಿ ಆಯಿತು. ಬಟ್ ನಮ್ಮ ಚಿಕ್ಕಮ್ಮ ತಿನ್ನಲಿಲ್ಲ ನಾನ್ ವೆಜ್ ಅವತ್ತು. ರಥಸಪ್ತಮಿ ನಾನು ತಿನ್ನಲ್ಲ ಕಣೆ ಅಂತ ಅಂದ್ರೆ ಅದೊಂದು ಬೇಜಾರಾಯ್ತು ನನಗೆ. ಬಟ್ ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅವರು ಪಾಲಿಸ್ತಾ ಇದ್ದಾರೆ ಅಂತ ಸ್ಯಾಟರ್ಡೆ ನಾನು ತಿಂತಾ ಇದ್ದೆ ಅವಾಗ. ಬಟ್ ಇಲ್ಲಿ ಮದುವೆ ಆಗಿ ಬಂದಮೇಲೆ ನಾನು ಸ್ಯಾಟರ್ಡೆ ತಿನ್ನೋದನ್ನು ಬಿಟ್ಟಿದ್ದು ನಾನ್ ವೆಜ್ಜು. ಇಲ್ಲಿ ನಮ್ಮ ಮನೆಯಲ್ಲಿ ತಿಂತಾ ಇರಲಿಲ್ಲ ಅಂತ ಅಷ್ಟೇ. ಬಟ್ ಅದಕ್ಕೆ ಮುಂಚೆ ಎಲ್ಲ ನಾನು ಶ್ರಾವಣ ಮಾಡ್ತಾಯಿದ್ದು, ನಮ್ಮ ಅಕ್ಕ ಮನೆಯಲ್ಲಿ ಶ್ರಾವಣ ಮಾಡಿದಾಗೆಲ್ಲ ನಾನ್ ವೆಜ್ ತಿಂತಾ ಇದ್ದೆ ಶನಿವಾರ. ಇಲ್ಲಿ ಬಂದಮೇಲೆ ನಾನು ಫಸ್ಟಿಂದ ನಾನು ಹುಟ್ಟಿದಾಗಿಂದ ಪಾಲಿಸಿರೋದು ಬಂದು ಮಂಡೇ ಮತ್ತು ಥರ್ಸ್ಡೇ 2 ದಿನ ನಾನು ನಾನ್ ವೆಜ್ ತಿನ್ನಲ್ಲ ಅಷ್ಟೇ. ಬಟ್ ಮದುವೆ ಆದಮೇಲೆ ಸ್ಯಾಟರ್ಡೆ ಒಂದಿನ ಆ್ಯಡ್ ಆಯಿತು ಅಷ್ಟೇ. ಹಾಗಾಗಿ ಮಾಡಿದ್ನ ಅವ್ರಿಗೇನು ಫೋರ್ಸ್ ಮಾಡಲಿಲ್ಲ ನಾನು. ಅವರು ಪೂಜೆ ಮಾಡ್ತಾ ಇದ್ದಾರಲ್ವ ಅಂಥೇಳಿ ಅವ್ರಿಗೂ ಕೂಡ ಇರೋದಕ್ಕೆ ಇಷ್ಟ ಆಯಿತು. ಬಟ್ ಅವರು ಟ್ಯಾಬ್ಲೆಟ್ ಏನೋ ಮರ್ತು ಬಂದುಬಿಟ್ಟಿದ್ರಂತೆ, ಹಾಗಾಗಿ ಅವರು ಇನ್ನೊಂದ್ಸಲ ಬರ್ತೀನಿ ಕಣೆ ಅಂತ ಅವರು ಹೊರಟರು. ಇವರೆಲ್ಲ ಒಂದಿನ ಇದ್ದರು. ನೆಕ್ಸ್ಟ್ ಡೇ ಇದ್ಬಿಟ್ಟು ಮತ್ತೆ ಸಂಜೆಗೆ ಹೊರಟಿದ್ವಿ ಎಲ್ಲರೂ. ಮತ್ತು ಕಾಲೇಜೆಲ್ಲ ಇರುತ್ತೆ, ಮತ್ತು ಕೆಲ್ಸಕ್ಕೆ ಹೋಗೋದು ಕೂಡ ಹೋಗಬೇಕಲ್ವ. ನಾನು ಏನು ಇರಿ ಅಂತ ಪೋಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲರೂ ಹೊರಟರು. ಅದಾದಮೇಲೆ ನಿನ್ನೆ ಫುಲ್ಲು ಕ್ಲೀನಿಂಗ್ ಕೆಲಸ. ವಿಡಿಯೋ ಎಂಡ್ ಕೂಡ ಮಾಡಿರಲಿಲ್ಲ ನಾನು. ಸೊ ಹಾಗಾಗಿ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂಥೇಳಿ ಕೂತ್ಕೊಂಡೆ. ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಏನೋ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಸ್ಬೆಂಡ್. ಏನು ಕೊಡಿಸ್ತಾರೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಅವ್ರು ಏನು ಕೊಡಿಸ್ತೀನಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ, ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ.
ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.